ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಿರೀಷಾ. ಮೊದಲಿಗೆ ಹೆಡ್ಲೈನ್ಸ್. ಹೋಳಿ ಹುಣ್ಣಿಮೆ ಪ್ರಯುಕ್ತ ವಿಜೃಂಭಣೆಯಿಂದ ನೆರವೇರಿದ ಚಿಕ್ಕಕಾಡಿಗನಹಳ್ಳಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವ. ಚಿಕ್ಕಬಳ್ಳಾಪುರ ಎಲ್ಲ ರೀತಿಯಲ್ಲೂ ಪುಣ್ಯಕ್ಷೇತ್ರವಾಗಿದೆ. ಆನಂದ ಗುರೂಜಿ ಸಂತಸ. ಪ್ರವಾಸಕ್ಕೆಂದು ತೆರಳಿದ್ದ ವೈದ್ಯ ದಂಪತಿಗಳು ವಿಮಾನ ಹಾರಾಟ ಸ್ಥಗಿತಗೊಂಡು ದುಬೈನಲ್ಲೇ ಲಾಕ್. ಹುಟ್ಟೂರಿನಲ್ಲಿ ಎತ್ತವರ ಆತಂಕ. ಬೆಟ್ಟಗುಡ್ಡೆಗಳ ಮಧ್ಯೆ ಬೆಳದಿಂಗಳ ರಾತ್ರಿಯಲ್ಲಿ ತಿರುಮಲಾಪುರದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಅದ್ದೂರಿಯಾಗಿ ನಡೆದ ಬ್ರಹ್ಮೋತ್ಸವ. ಸರ್ಕಾರದ ಆದೇಶಗಳಿಗೆ ಕವಡೆ ಕಿಮ್ಮತ್ತು ನೀಡದೆ ಸ್ವತಂತ್ರ ಪೂರ್ವದ ನೋಟಿಫಿಕೇಶನ್ಗಳನ್ನು ಇಟ್ಟುಕೊಂಡು ಭೂಮಿ ಅರಣ್ಯಕ್ಕೆ ಸೇರಿದೆ ಎಂದು ರೈತರಿಗೆ ಕಿರುಕುಳ. ದೌರ್ಜನ್ಯ ಖಂಡಿಸಿ ರೈತರಿಂದ ಪ್ರತಿಭಟನೆ. ವಾರ್ತೆಗಳ ವಿವರ. ಪಂಚಗಿರಿಗಳ ನಾಡು, ಫಲಪುಷ್ಪಗಳ ಬೀಡು ಚಿಕ್ಕಬಳ್ಳಾಪುರ ಕ್ಷೇತ್ರ. ಧಾರ್ಮಿಕ ಕ್ಷೇತ್ರಗಳಾದ ಭೋಗ ಮತ್ತು ಯೋಗಾನಂದೇಶ್ವರ ದೇವಾಲಯ, ಪುರಾಣ ಪ್ರಸಿದ್ಧ ರಂಗನಾಥ, ಚಕ್ರತೀರ್ಥ, ಕಲ್ಯಾಣಿ ಹೊಂದಿದ ಚಿತ್ರಾವತಿ ಸುಬ್ರಹ್ಮಣ್ಯ ಕ್ಷೇತ್ರ, ಬೆಟ್ಟದ ಗಿರಿಯಲ್ಲೇ ನೆಲೆಸಿರುವ ಆವಲಬೆಟ್ಟ ಲಕ್ಷ್ಮೀನಾರಾಯಣ, ಜಾಲಾರಿ ನರಸಿಂಹಸ್ವಾಮಿ, ಚಿಕ್ಕಕಾಡಿಗನಹಳ್ಳಿ ಲಕ್ಷ್ಮೀ ನರಸಿಂಹಸ್ವಾಮಿಗಳಿಂದ ಕಂಗೊಳಿಸುತ್ತಿರುವ ಚಿಕ್ಕಬಳ್ಳಾಪುರ ಎಲ್ಲ ರೀತಿಯಲ್ಲೂ ಪುಣ್ಯಕ್ಷೇತ್ರವಾಗಿದೆ. ಇಂತಹ ಊರಿನಲ್ಲಿ ನಾನು ಹುಟ್ಟಿದ್ದು ನನ್ನ ತಂದೆ ತಾಯಿ ಮಾಡಿದ ಪುಣ್ಯದ ಫಲ ಎಂದು ಆನಂದ ಗುರೂಜಿ ಸ್ವಾಮಿಗಳು ಸಂತಸ ವ್ಯಕ್ತಪಡಿಸಿದರು. ಚಿಕ್ಕಬಳ್ಳಾಪುರ ತಾಲೂಕು ಚಿಕ್ಕಕಾಡಿಗನಹಳ್ಳಿ ಗ್ರಾಮದಲ್ಲಿ ಹೋಳಿ ಹುಣ್ಣಿಮೆ ಅಂಗವಾಗಿ ನಡೆಯುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವ ಹಾಗೂ ಅಗ್ನಿಕುಂಡ ಪ್ರವೇಶ ಅದ್ದೂರಿಯಾಗಿ ನಡೆಯಿತು. ನಿನ್ನೆಯಿಂದ ವಿವಿಧ ಕಾರ್ಯಕ್ರಮಗಳನ್ನು ನಡೆಸಿದ ಗ್ರಾಮಸ್ಥರು ಗ್ರಾಮದ ಎಲ್ಲ ದೇವರುಗಳಿಗೆ ಇಂದು ವಿಶೇಷ ಅಲಂಕಾರ, ಪೂಜೆ, ಪುರಸ್ಕಾರ ನಡೆಸಿದ್ರು. ಅಗ್ರಹಾರ ಗುರು ಪೀಠಾಧ್ಯಕ್ಷ ಆನಂದ ಗುರೂಜಿ ಚಿಕ್ಕಕಾಡಿಗನಹಳ್ಳಿಗೆ ಭೇಟಿ ನೀಡಿ ಬ್ರಹ್ಮರಥೋತ್ಸವಕ್ಕೆ ಚಾಲನೆ ನೀಡಿದರು. ತಮ್ಮ ಕುಟುಂಬ ಸಮೇತ ಆಗಮಿಸಿದ್ದ ಆನಂದ ಗುರೂಜಿಯನ್ನ ಏಡುಕೊಂಡಲ ಡೆವಲಪರ್ಸ್ ಮಾಲೀಕ ಶ್ರೀನಿವಾಸ್ ಮತ್ತು ಅವರ ಕುಟುಂಬ ಆತ್ಮೀಯವಾಗಿ ಬರಮಾಡಿಕೊಂಡು ತಮ್ಮ ಮನೆಯಲ್ಲಿ ವಿಶೇಷವಾದ ಸತ್ಕಾರ ನೀಡಿ ಸನ್ಮಾನಿಸಿದರು. ಈ ವೇಳೆ ಮಾತನಾಡಿದ ಆನಂದ ಗುರೂಜಿ, ನನ್ನ ತವರು ಚಿಕ್ಕಬಳ್ಳಾಪುರ ಒಂದು ಧಾರ್ಮಿಕ ಕ್ಷೇತ್ರವಾಗಿ ಬೆಳೆಯುತ್ತಿದೆ. ಪಂಚಗಿರಿಗಳನ್ನು ಹೊಂದಿರುವ ನಾಡು. ಇಲ್ಲಿ ನೆಲೆಸಿರುವ ಯೋಗ ಮತ್ತು ಭೋಗನಂದೀಶ್ವರ, ರಂಗಸ್ಥಳದ ರಂಗನಾಥ, ಚಿತ್ರಾವತಿಯ ಚಕ್ರತೀರ್ಥ, ಸುಬ್ರಹ್ಮಣ್ಯ ಇರುವ ಪುಣ್ಯಕ್ಷೇತ್ರ ಇದು. ಮುಂದೆ ಈ ಊರು ಇನ್ನಷ್ಟು ಅಭಿವೃದ್ಧಿ ಕಾಣಲಿದೆ. ಚಿಕ್ಕಕಾಡಿಗನಹಳ್ಳಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಆಶೀರ್ವಾದ ತಾಲೂಕಿನ ಎಲ್ಲ ಭಕ್ತಿ ಸಮುದಾಯಕ್ಕೆ ಒಳ್ಳೆಯದು ಮಾಡಲಿ. ವರ್ಷ ವರ್ಷ ಇಲ್ಲಿನ ದೇವತಾ ಕಾರ್ಯಗಳು ಇನ್ನಷ್ಟು ವೈಭವವಾಗಿ ನಡೆಯಲಿ ಎಂದರು. ಚಿಕ್ಕಬಳ್ಳಾಪುರದ ಕೀರ್ತಿ ಅಜರಾಮರ. ಯಾಕೆಂದರೆ ಸರ್ವ ವಿಶ್ವೇಶ್ವರಯ್ಯನು ಹುಟ್ಟಿದಂಥ ಸ್ಥಳ. ನಂದಿಗಿರಿಧಾಮ, ಎರಡನೆಯದು ರಂಗಸ್ಥಳ, ಮೂರನೆಯದು ಚಿತ್ರಾವತಿ, ಬೀಸಾಗ್ನಿ, ಪಾಪಾಗ್ನಿ, ಕೈವಾರ ತಾತಯ್ಯನವರು, ಜೊತೆಗೆ ವೀರಬ್ರಹ್ಮಯ್ಯನವರು, ಇಂಥ ಮಹನೀಯರು ಓಡಾಡಿರ್ತಕ್ಕಂಥ ಸ್ಥಳ. ಹಾಗಾಗಿ ಚಿಕ್ಕಬಳ್ಳಾಪುರ ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಎತ್ತಿಂದ ಎತ್ತ ನೋಡಿದ್ರು ಬೆಟ್ಟಗುಡ್ಡಗಳು, ದೇವರ ಪೂಜಾನುಷ್ಠಾನಗಳು, ದೇವತಾ ದರ್ಶನ, ಇದೆಲ್ಲದರ ಮಧ್ಯದಲ್ಲಿ ಒಬ್ಬೊಬ್ಬ ನಾಯಕರಾಗಿ ಹುಟ್ಟು ಬರ್ತಿರ್ಬೇಕು. ಇನ್ನು ಚಿಕ್ಕಕಾಡಿಗನಹಳ್ಳಿಯಲ್ಲಿ ನೆಲೆಸಿ ಗ್ರಾಮ ದೇವತೆಯಾಗಿ ಸುತ್ತಮುತ್ತ ಭಕ್ತರಿಗೂ ಆಕರ್ಷಣೆ ದೇವರಾಗಿರುವ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಸನ್ನಿಧಿಯಲ್ಲಿ ಪ್ರತಿ ವರ್ಷ ನಡೆಯುವ ಹೋಳಿ ಹುಣ್ಣಿಮೆ ಬ್ರಹ್ಮರಥೋತ್ಸವಕ್ಕೆ ಆಗಮಿಸುವ ಸಹಸ್ರಾರು ಜನರಿಗೆ ಅನ್ನ ಸಂತರ್ಪಣೆಯನ್ನು ನಡೆಸಿಕೊಂಡು ಬರುತ್ತಿರುವ ಏಡುಕೊಂಡಲ ಡೆವಲಪರ್ಸ್ ಮಾಲೀಕ ಶ್ರೀನಿವಾಸ್ ಮಾತನಾಡಿ, ನಮ್ಮೂರ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ನಂಬಿದವರನ್ನ ಕೈ ಹಿಡಿದು ಮುನ್ನಡೆಸಿದ್ದಾನೆ. ಆ ಸ್ವಾಮಿಯಿಂದ ನಾನು ಇಷ್ಟು ಮಾತ್ರ ಬೆಳೆದಿದ್ದೇನೆ. ಆ ಸ್ವಾಮಿಗೆ ಸೇವೆಗೆಂದು ಪ್ರತಿ ವರ್ಷ ರಥೋತ್ಸವ ಮತ್ತು ಜಾತ್ರೆಗೆ ಸೇರುವ ಭಕ್ತರಿಗೆ ಮನಸ್ಫೂರ್ತಿಯಾಗಿ ಭೋಜನ ವ್ಯವಸ್ಥೆಯನ್ನು ಮಾಡುತ್ತಾ ಬಂದಿದ್ದೇನೆ. ಇಂದು ಆನಂದ ಗುರೂಜಿಗಳು ಅವರ ಕುಟುಂಬ ಸಮೇತ ನಮ್ಮ ಮನೆಗೆ ಭೇಟಿ ನೀಡಿ ಆಶೀರ್ವದಿಸಿದ್ದು ನನ್ನ ಮನೆಗೆ ಭಾಗ್ಯ ಬಂದಂತೆ ಆಗಿದೆ ಎಂದು ಸ್ಮರಿಸಿದರು. 49ನೇ ಬ್ರಹ್ಮರಥೋತ್ಸವ ಹಾಗೂ ತಿರುಕಲ್ಯಾಣ ಈ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲ ಗ್ರಾಮಸ್ಥರು ಹಾಗೂ ಸುಮಾರು ಡಿಸ್ಟಿಕ್ಗಳಿಂದ, ರಾಜ್ಯಗಳಿಂದ ಕೂಡ ಜನ ಆಗಮಿಸಿದ್ದಾರೆ. ಜನ ಆಗಮಿಸಿ ಅನೇಕ ಭಗವಂತನ ಕೃಪೆಯ ಆಶೀರ್ವಾದವನ್ನು ಪಡೆದಿದ್ದಾರೆ. ಇದಲ್ಲದೆ ನಾವು ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನ ಸ್ವಂತ ಗ್ರಾಮದ ಆನಂದ ಗುರೂಜಿಯವರಾದರೂ ಕೂಡ
ನಾವು ಹೋಗಿ ಕರೆದ ತಕ್ಷಣ ಅದು ನನ್ನ ಗ್ರಾಮ, ನಾನು ಬಂದು ಆ ಕಾರ್ಯಕ್ರಮ ನೆರವೇರಿಸ್ಕೊಡ್ತೀನಿ, ಭಗವಂತನ ಆಶೀರ್ವಾದ ಪಡೆಯೋಣ ಅಂತೇಳಿ ಯಾವುದೇ ಭೇದ ಭಾವ ಇಲ್ಲದೆ, ಯಾವುದೇ ಎಕ್ಸ್ಪ್ರೆಷನ್ ಇಲ್ಲದೆ ಈ ಕಾರ್ಯಕ್ರಮಕ್ಕೆ ಬಂದು ಭಾಳ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಪ್ರವಾಸಕ್ಕೆಂದು ದುಬೈಗೆ ತೆರಳಿದ್ದ ಶಿಡ್ಲಘಟ್ಟ ತಾಲೂಕು ಗಂಗನಹಳ್ಳಿಯ ವೈದ್ಯ ದಂಪತಿ ಹಾಗೂ ಪುತ್ರಿ ಸ್ವದೇಶಕ್ಕೆ ವಾಪಸ್ ಬರಲಾಗದೆ 3 ದಿನಗಳಿಂದ ದುಬೈನಲ್ಲೇ ಉಳಿದುಕೊಂಡಿದ್ದಾರೆ. ತಮ್ಮೊಂದಿಗೆ ಪ್ರವಾಸಕ್ಕೆ ಬಂದಿರುವ 4 ಮಂದಿ ದಂಪತಿಗಳು 4 ಮಂದಿ ಮಕ್ಕಳು ಸೇರಿ ಒಟ್ಟು 12 ಮಂದಿ ದುಬೈನ ಖಾಸಗಿ ಹೋಟೆಲ್ನಲ್ಲಿ ತಂಗಿದ್ದು ಸುರಕ್ಷಿತವಾಗಿದ್ದಾರೆ. ಶಿಡ್ಲಘಟ್ಟ ತಾಲೂಕು ಗಂಗನಹಳ್ಳಿಯ ಡಾಕ್ಟರ್ ಮಧುಕರ್ ಪತ್ನಿ ಡಾಕ್ಟರ್ ನಮಿತಾ ಹಾಗೂ 5 ವರ್ಷದ ಪುತ್ರಿ ರಿತಿಕ್ಷಾ ಅವರು ತಮ್ಮ ಸ್ನೇಹಿತರ ಜೊತೆ ಸೇರಿ 8 ದಿನಗಳ ದುಬೈ ಪ್ರವಾಸಕ್ಕೆಂದು ತೆರಳಿದ್ದು ದಿಢೀರ್ ವಿಮಾನಗಳ ಹಾರಾಟ ಬಂದ್ ಆಗಿದ್ದರಿಂದ ಭಾರತಕ್ಕೆ ಬರಲಾಗದೆ ಡಾಕ್ಟರ್ ಮಧುಕರ್ ಅವರ ಕುಟುಂಬ ದುಬೈನಲ್ಲೇ ಉಳಿದುಕೊಂಡಿದ್ದಾರೆ. ಗಂಗನಹಳ್ಳಿಯ ರೈತ ಕುಟುಂಬದ ಪ್ರಮೀಳಮ್ಮ ವೆಂಕಟೇಶಪ್ಪ ದಂಪತಿಗಳ ಪುತ್ರ ಡಾಕ್ಟರ್ ಮಧುಕರ್ ಅವರು ನೆಲಮಂಗಲ ಹಾಗೂ ಬೆಂಗಳೂರಲ್ಲಿ ಎಂಕೆ ಡಯಾಗ್ನೋಸ್ಟಿಕ್ ಸ್ವಂತ ಆಸ್ಪತ್ರೆ ಹೊಂದಿದ್ದು, ಸ್ನೇಹಿತರೊಂದಿಗೆ ಮಧುಕರ್ ಕುಟುಂಬವು 8 ದಿನಗಳ ಪ್ರವಾಸಕ್ಕೆಂದು ದುಬೈಗೆ ತೆರಳಿ 8 ದಿನಗಳ ದುಬೈ ಪ್ರವಾಸ ಮುಗಿಸಿ ಭಾನುವಾರ ಹುಟ್ಟೂರು ಗಂಗನಹಳ್ಳಿಗೆ ವಾಪಸ್ ಬರಬೇಕಿತ್ತು. ಆದರೆ ಯುದ್ಧದಿಂದಾಗಿ ದುಬೈನಲ್ಲಿ ವಿಮಾನಗಳ ಹಾರಾಟ ಸ್ಥಗಿತಗೊಂಡಿದ್ದರಿಂದ ಪ್ರವಾಸವನ್ನು ಸ್ಥಗಿತಗೊಳಿಸಿ ಹೋಟೆಲ್ ಒಂದರಲ್ಲಿ ಉಳಿದುಕೊಂಡಿದ್ದಾರೆ. ವಿಷಯ ತಿಳಿದು ಗಂಗನಹಳ್ಳಿಯಲ್ಲಿನ ತಮ್ಮ ಹೆತ್ತವರು ಹಾಗೂ ಬಂಧು ಬಳಗ ಸ್ನೇಹಿತರಲ್ಲಿ ಆತಂಕ ಮನೆ ಮಾಡಿದೆ. ಆದರೆ ಡಾಕ್ಟರ್ ಮಧುಕರ್ ಅವರು ತಮ್ಮ ತಂದೆ ತಾಯಿಯವರೊಂದಿಗೆ ಮೊಬೈಲ್ ಮೂಲಕ ಸಂಪರ್ಕದಲ್ಲಿದ್ದು ದಿನನಿತ್ಯದ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ಹಂಚಿಕೊಳ್ಳುತ್ತಾರೆ. ಇವರಿಗೆ ಅವರು, ಅವರಿಗೆ ಇವರು ಪರಸ್ಪರ ಧೈರ್ಯ ತುಂಬುವ ಕೆಲಸ ನಡೆದಿದೆ. ಇದರ ಮಧ್ಯೆ ವಿಮಾನ ಹಾರಾಟ ಪುನರ್ ಆರಂಭವಾಗಿದ್ದು, ಬುಧವಾರ ಮಧ್ಯಾಹ್ನ ದುಬೈನಿಂದ ಹೊರಡುವ ವಿಮಾನವನ್ನು ಡಾಕ್ಟರ್ ಮಧುಕರ್ ದಂಪತಿಗಳು ಹಾಗೂ ಸ್ನೇಹಿತರು ಹತ್ತಲಿದ್ದಾರೆ. ತಮ್ಮ ಮಗ, ಸೊಸೆ, ಮೊಮ್ಮಗಳನ್ನ ಸುರಕ್ಷಿತವಾಗಿ ಊರಿಗೆ ಕರೆತರಲು ನೆರವು ಕೋರಿ ಡಾಕ್ಟರ್ ಮಧುಕರ್ ಅವರ ತಂದೆ ಗಂಗನಹಳ್ಳಿ ವೆಂಕಟೇಶಪ್ಪ ಅವರು ಸಚಿವ ಕೆಎಚ್ ಮುನಿಯಪ್ಪ, ಡಾಕ್ಟರ್ ಎಂಸಿ ಸುಧಾಕರ್ ಅವರಿಗೆ ಮನವಿ ಮಾಡಿದ್ದಾರೆ. ಆದರೆ ಸ್ಥಳೀಯವಾಗಿ ಶಾಸಕರಾಗಲಿ ತಹಸೀಲ್ದಾರ್ ಆಗಲಿ ನಮ್ಮನ್ನು ಸಂಪರ್ಕಿಸಿ ಧೈರ್ಯ ತುಂಬುವ ಕೆಲಸ ಆಗಿಲ್ಲ ಎಂದು ವೆಂಕಟೇಶಪ್ಪ ಬೇಸರ ವ್ಯಕ್ತಪಡಿಸಿದರು. ಇಷ್ಟೆಲ್ಲದರ ಮಧ್ಯೆ ನಾಳೆ ಬುಧವಾರ ಮಧ್ಯಾಹ್ನ 2 ಗಂಟೆಗೆ ದುಬೈನಲ್ಲಿ ವಿಮಾನ ಹತ್ತಿ ಸುರಕ್ಷಿತವಾಗಿ ತಾಯ್ನಾಡಿಗೆ ಬರಲಿ ಎಂದು ಈ ನ್ಯೂಸ್ ಹಾರೈಸುತ್ತದೆ. ವೀರಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಎಲ್ಲ ದೇವಾಲಯಗಳಲ್ಲಿ ಹಗಲಿನಲ್ಲಿ ಬ್ರಹ್ಮ ರಥೋತ್ಸವ ನಡೆದರೆ ಸುಮಾರು 500ಕ್ಕೂ ಹೆಚ್ಚು ವರ್ಷದ ಇತಿಹಾಸವುಳ್ಳ ಚೇಳೂರು ತಾಲೂಕಿನ ಚಿಲಕಲನೇರ್ಪು ಹೋಬಳಿಯ ತಿರುಮಲಾಪುರ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮ ರಥೋತ್ಸವವು ಪ್ರತಿ ವರ್ಷ ಹೋಳಿ ಹಬ್ಬದ ಹುಣ್ಣಿಮೆ ದಿನದಂದು ಮಧ್ಯರಾತ್ರಿ ಬೆಳದಿಂಗಳಿನಲ್ಲಿ ಬ್ರಹ್ಮ ರಥೋತ್ಸವ ನಡೆಯುವುದು ವಿಶೇಷ. ಈ ಬಾರಿಯೂ ಬ್ರಹ್ಮ ರಥೋತ್ಸವ ಅದ್ದೂರಿಯಾಗಿ ನೆರವೇರಿತು. ದೇಶದಾದ್ಯಂತ ಇತಿಹಾಸ ಪ್ರಸಿದ್ಧ ಎಷ್ಟೋ ದೇವಾಲಯಗಳಲ್ಲಿ ಹಗಲಿನಲ್ಲಿ ಬ್ರಹ್ಮರಥೋತ್ಸವ ನಡೆದರೆ ತಿರುಮಲಾಪುರ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವವು ಮಧ್ಯರಾತ್ರಿ, ಅದರಲ್ಲೂ ಬೆಟ್ಟ ಗುಡ್ಡಗಳ ಮಧ್ಯೆ ಕಲ್ಲು ಬಂಡೆಗಳ ನಡುವೆ ಮರದ ರಥ ಚಲಿಸುವುದು ಇಲ್ಲಿನ ವೈಶಿಷ್ಟ್ಯ. ರಥೋತ್ಸವ ಸಲುವಾಗಿ ದೇವಸ್ಥಾನದಲ್ಲಿ ವಿವಿಧ ಪೂಜಾ ಕಾರ್ಯಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಮೂಲ ದೇವರಿಗೆ ಪಂಚಾಮೃತ ಅಭಿಷೇಕ, ಹೋಮ, ವೇದ, ಉಪನಿಷತ್ತುಗಳ ಮಂತ್ರಗಳ ಘೋಷಣೆ ಮೊಳಗಿದವು. ಪ್ರತಿ ವರ್ಷದಂತೆ ಈ ಬಾರಿಯೂ ಮರದಿಂದ ತಯಾರಿಸಲ್ಪಟ್ಟ ಬೃಹತ್ ರಥದಲ್ಲಿ ವಿವಿಧ ಹಣ್ಣು ಮತ್ತು ಹೂವುಗಳಿಂದ ಅಲಂಕಾರಗೊಳಿಸಿದ್ದ ಬೃಹತ್ ರಥದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಮೂರ್ತಿಗಳನ್ನು ಇಟ್ಟಿದ್ದರು. ಕಳೆದ ವರ್ಷವೇ ದೇವಾಲಯದ ಸುತ್ತಮುತ್ತ ಡಾಂಬರೀಕರಣದ ರಸ್ತೆ ಮಾಡಿಸಿ ದೀಪಾಲಂಕಾರ ಮಾಡಲಾಗಿತ್ತು. ರಥೋತ್ಸವದಲ್ಲಿ ದೇವಾಲಯದ ಅಭಿವೃದ್ಧಿ ನೇತರ ಮಾಜಿ ಸಚಿವ ಕೆಎಂ ಕೃಷ್ಣಾರೆಡ್ಡಿ ಪುತ್ರ ರಾಜಶೇಖರ ರೆಡ್ಡಿ, ಶಿಡ್ಲಘಟ್ಟ ಕ್ಷೇತ್ರದ ಶಾಸಕ ಬಿಎನ್ ರವಿಕುಮಾರ್, ಶಿರಸ್ತೇದಾರ್ ಎಸ್ಎಲ್ ಸತೀಶ್, ರೆವೆನ್ಯೂ ಇನ್ಸ್ಪೆಕ್ಟರ್ ಎಂಎನ್ ಈಶ್ವರ್, ಮುನಿರಾಜ್, ಬೆಸ್ಕಾಂ ಇಂಜಿನಿಯರ್ ಟಿಎನ್ ಸುಧಾಕರ ರೆಡ್ಡಿ, ತಾಲೂಕು ಪಂಚಾಯತಿ ಮಾಜಿ ಸದಸ್ಯ ಕೆಆರ್ ಸುಧಾಕರ ರೆಡ್ಡಿ, ವಕೀಲರಾದ ಎಚ್ಆರ್ ಬೈರೆಡ್ಡಿ, ಕುರ್ಲಾರೆಡ್ಡಿ, ಸಾಲಮಾಕಲಪಳ್ಳಿ ಕೃಷ್ಣಾರೆಡ್ಡಿ ಪಾಲ್ಗೊಂಡಿದ್ದರು. ಕೆಂಚಾರ್ಲಹಳ್ಳಿ ಸಬ್ ಇನ್ಸ್ಪೆಕ್ಟರ್ ಜಿ ನಾಗರಾಜ್ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಿದ್ದರು. ಜೆವಿ ಚಲಪತಿ, ಈ ನ್ಯೂಸ್ ಟಿವಿ, ಚೇಳೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program, designed to nurture young minds with care and creativity,
With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ: ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಅರಣ್ಯ ಇಲಾಖೆ ಸರ್ಕಾರದ ಆದೇಶಗಳಿಗೆ ಕಿಮ್ಮತ್ತು ನೀಡದೆ ಸ್ವತಂತ್ರ ಪೂರ್ವದ ನೋಟಿಫಿಕೇಶನ್ಗಳನ್ನು ಇಟ್ಟುಕೊಂಡು ರೈತರು ಸ್ವಾಧೀನದಲ್ಲಿರುವ ಭೂಮಿ ಅರಣ್ಯಕ್ಕೆ ಸೇರಿದೆ ಎಂದು ರೈತರಲ್ಲಿ ಭಯದ ವಾತಾವರಣ ಉಂಟು ಮಾಡಿದ್ದು, ಸರ್ಕಾರ ಕೂಡಲೇ ರೈತ ಸಮಸ್ಯೆ ಬಗೆಹರಿಸಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮಾಲೂರು ತಾಲೂಕು ಸೌಧದ ಮುಂದೆ ಪ್ರತಿಭಟನೆ ನಡೆಸಿದರು. ಮಾಲೂರು ತಾಲೂಕು ಮಾಸ್ತಿ ಹೋಬಳಿಯ ಹಳ್ಳಿಗಳಾದ ದಿನ್ನಹಳ್ಳಿ, ಹಳೆಯಾರು, ಮಕ್ಕನಹಳ್ಳಿ, ಕಾಂಚಾಳ, ಕೃಷ್ಣಾಪುರ, ನಾಗದೀನಹಳ್ಳಿ, ಬೆಡಶೆಟ್ಟಹಳ್ಳಿ, ಲಕ್ಷ್ಮೀಪುರ, ದಿನ್ನೇರಿ, ತಾಳಕುಂಟೆ, ಆಣಿಕರಹಳ್ಳಿ, ನೋಟವೆ, ನಲ್ಲದಿಮ್ಮನಹಳ್ಳಿಗಳಲ್ಲಿನ ರೈತರ ಭೂಮಿ ಅರಣ್ಯ ಇಲಾಖೆಗೆ ಸೇರಿದೆ ಎಂದು ರೈತರ ಮೇಲೆ ಮಾಡುತ್ತಿರುವ ದೌರ್ಜನ್ಯವನ್ನು ಖಂಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದ್ರು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾಧ್ಯಕ್ಷ ಬೆಡಶೆಟ್ಟಹಳ್ಳಿ ರಮೇಶ್ ಮಾತನಾಡಿ, ರಾಜ್ಯ ಸರ್ಕಾರಕ್ಕೂ ಅರಣ್ಯ ಇಲಾಖೆಗೂ ಯಾವುದೇ ಸಂಬಂಧವಿಲ್ಲ ಎನ್ನುವ ರೀತಿಯಲ್ಲಿ ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತಿದೆ. ಅರಣ್ಯ ಇಲಾಖೆಯು ಸ್ವತಂತ್ರ ಪೂರ್ವದ ನೋಟಿಫಿಕೇಶನ್ಗಳನ್ನು ಇಟ್ಟುಕೊಂಡು ರೈತರಿಗೆ ಯಾವುದೇ ಮಾಹಿತಿ ನೀಡದೆ ಭೂಮಿ ಅರಣ್ಯ ಇಲಾಖೆಗೆ ಸೇರಿದ್ದು ಎಂದು ರೈತರ ವಿರುದ್ಧ ಮಾಡುತ್ತಿರುವ ದೌರ್ಜನ್ಯವನ್ನು ಖಂಡಿಸಿದರು. ಆಣಿಕರಹಳ್ಳಿ, ದಿನ್ನಹಳ್ಳಿ, ಕೃಷ್ಣಾಪುರ, ಬೆಳಶೆಟ್ಟಹಳ್ಳಿ, ನಾಗದೇನಹಳ್ಳಿ, ಕಾಂಚಾಳ ಈ ಮುಂತಾದ ಜಮೀನುಗಳನ್ನು ಏನು ಇತ್ತೀಚೆಗೆ ಚೆಕ್ ಲಿಸ್ಟಲ್ಲಿ ಕಿರು ಅರಣ್ಯ ಪ್ರದೇಶ ಅಂತ ಯಾವುದೋ ಸ್ವತಂತ್ರ ಪೂರ್ವದ ಗೆಜೆಟ್ ನೋಟಿಫಿಕೇಶನ್ ತಂದು, ಮೈಸೂರು ಮಹಾರಾಜರ ಕಾಲದ ಗೆಜೆಟ್ ನೋಟಿಫಿಕೇಶನ್ ನಂಬರ್ ತಂದು, ಬ್ರಿಟಿಷರ ಗೆಜೆಟ್ ನೋಟಿಫಿಕೇಶನ್ ತಂದು, ಈಗ ಸ್ವತಂತ್ರ ಬಂದ ನಂತರ ಕಾನೂನುಬದ್ಧವಾಗಿ ಆಳುವ ಸರ್ಕಾರಗಳು ಮತ್ತು ಅಧಿಕಾರಿಗಳು ಕಾನೂನುಬದ್ಧವಾಗಿ ನಮ್ಮ ಅರ್ಹತೆಯನ್ನು ದೃಢೀಕರಿಸಿ ಕಾನೂನುಬದ್ಧವಾಗಿ ನಮ್ಮ ಸಾಗುವಳಿ ಚೀಟಿ ಕೊಟ್ಟು ಅದ್ರ ಪ್ರಕಾರ ನಮ್ಮ ಜಮೀನು ಚೆಕ್ ಬಂದಿಯಾಗಿ ಅದ್ರ ಪ್ರಕಾರ ನಮಗೆ ಪಾಣಿಗಳು ಕೊಟ್ಟು ಅದ್ರ ಪ್ರಕಾರ ಶತಮಾನಗಳಿಂದ ನಮ್ಮ ಮುತ್ತಾತನ ಕಾಲದಿಂದ ನಾವು ಜೀವನ ಮಾಡಿದಂಥ ಜಮೀನುಗಳನ್ನು ಇವತ್ತು ಅರಣ್ಯ ಇಲಾಖೆ ಅಕ್ರಮವಾಗಿ ವಶಪಡಿಸ್ಕೊಳ್ಳೋಕೆ ಬರ್ತಾ ಇದೆ. ಆ ಒಂದು ವಿಚಾರದ ವಿರುದ್ಧವಾಗಿ ನಾವು ನಮ್ಮ ರೈತರನ್ನ ನಮ್ಮ ರೈತರಾದ ನಮ್ಮ ಜಮೀನು ನಾವು ಬಿಟ್ಕೊಳಕ್ಕೆ ರೆಡಿ ಇಲ್ಲ. ರೈತರಿಗೆ ಯಾವುದೇ ದಾಖಲೆಗಳನ್ನು ತೋರಿಸದೆ ರೈತರು ತಮ್ಮ ಪೂರ್ವಜರ ಕಾಲದಿಂದಲೂ ಸ್ವಾಧೀನ ಇರುವ ಜಮೀನುಗಳು ಅರಣ್ಯಕ್ಕೆ ಸೇರಿದೆ ಎಂದು ರೈತರಲ್ಲಿ ಭಯದ ವಾತಾವರಣ ಉಂಟು ಮಾಡುತ್ತಿದೆ. ರೈತರು ನೂರಾರು ವರ್ಷಗಳಿಂದ ಸ್ವಾಧೀನ ಇರುವುದನ್ನು ಗುರುತಿಸಿ ಉಳುವವನೇ ಭೂಮಿ ಒಡೆಯ ಎನ್ನುವ ಸರ್ಕಾರದ ಆದೇಶದಂತೆ ರಾಜ್ಯ ಸರ್ಕಾರವೇ ಮಂಜೂರು ಮಾಡಿ ಕಂದಾಯ ದಾಖಲೆಗಳನ್ನು ನೀಡಿರುವ ಭೂಮಿಗಳಲ್ಲಿ ರೈತರು ತಮ್ಮ ಕುಟುಂಬದ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಈಗ ಅರಣ್ಯ ಇಲಾಖೆಯು ಸುಮಾರು 100 ವರ್ಷಗಳ ಹಿಂದಿನ ನೋಟಿಫಿಕೇಶನ್ ಹಿಡಿದುಕೊಂಡು ಬಂದು ರೈತರ ಮೇಲೆ ದೌರ್ಜನ್ಯ ಮಾಡುತ್ತಿರುತ್ತಾರೆ. ಆದ್ದರಿಂದ ರಾಜ್ಯ ಸರ್ಕಾರ ಕೂಡಲೇ ಮಧ್ಯಪ್ರವೇಶ ಮಾಡಿ
ಅರಣ್ಯ ಇಲಾಖೆಯಿಂದ ರೈತರಿಗೆ ಆಗುತ್ತಿರುವ ದೌರ್ಜನ್ಯ ಮತ್ತು ತೊಂದರೆಯನ್ನು ತಡೆಯಬೇಕು ಹಾಗೂ ಈ ಕೆಳಕಂಡ ಹಕ್ಕೊತ್ತಾಯಗಳ ಬಗ್ಗೆ ಸೂಕ್ತ ತೀರ್ಮಾನ ತೆಗೆದುಕೊಂಡು ರೈತರನ್ನು ಉಳಿಸಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಒತ್ತಾಯಿಸಿದ್ರು. ಈ ಸಂದರ್ಭದಲ್ಲಿ ರಾಜ್ಯ ಸಂಚಾಲಕರು ಶಿವಪ್ಪ ಆನಂದ್, ರಾಜ್ಯ ಉಪಾಧ್ಯಕ್ಷ ಬಚ್ಚೇಗೌಡ, ಪ್ರಭಾಕರ್ ರೆಡ್ಡಿ, ಕೋಲಾರ ತಾಲೂಕು ಅಧ್ಯಕ್ಷ ರಮೇಶ್, ತಾಲೂಕು ತಿಪ್ಪಸಂದ್ರ ಹರೀಶ್ ಇನ್ನಿತರರು ಭಾಗವಹಿಸಿದ್ರು. ಕೇಶವ್, ಈ ನ್ಯೂಸ್ ಟಿವಿ, ಮಾಲೂರು. ವ್ಯಕ್ತಿಯೊಬ್ಬ ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿರುವ ಘಟನೆ ಬಟ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಗುಡುಮಾರ್ಲಹಳ್ಳಿ ಗ್ರಾಮದ ಬಳಿ ಬುಧವಾರ ಬೆಳಿಗ್ಗೆ ಕಂಡುಬಂದಿದೆ. ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿರುವ ವ್ಯಕ್ತಿ ಚಿಂತಾಮಣಿ ತಾಲೂಕು ಯಗವಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊಂಡವೆನಕಪಲ್ಲಿ ಗ್ರಾಮದ 36 ವರ್ಷದ ನರಸಿಂಹ ಅಲಿಯಾಸ್ ಬಾಲುರವರಾಗಿದ್ದಾರೆ. ಬುಧವಾರ ಬೆಳಿಗ್ಗೆ ಮೃತ ನರಸಿಂಹರವರ ಶವ ಗುಡುಮಾರ್ಲಹಳ್ಳಿ ಗ್ರಾಮದ ಬಳಿಯ ಈಶ್ವರನ ದೇವಾಲಯದ ಬಳಿ ಪತ್ತೆಯಾಗಿದ್ದು, ಬಟ್ಲಹಳ್ಳಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಮೃತ ನರಸಿಂಹರವರ ಸಾವು ಅನುಮಾನಾಸ್ಪದವಾಗಿದ್ದು, ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನಿನ ರೀತಿ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿ ಮೃತರ ತಂಗಿ ಸುಜಾತರವರು ಬಟ್ಲಹಳ್ಳಿ ಪೊಲೀಸರಿಗೆ ದೂರು ನೀಡಿದ್ದು, ಪೊಲೀಸರು ಮೃತರ ಸಂಬಂಧಿಕರು ನೀಡಿದ ದೂರಿನ ಮೇರೆಗೆ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಚಿಂತಾಮಣಿ ತಾಲೂಕು ಉಲವಡಿ ಗ್ರಾಮದಲ್ಲಿ ನೆಲೆಸಿರುವ ಇತಿಹಾಸ ಪ್ರಸಿದ್ಧ ಶ್ರೀ ವೇಣುಗೋಪಾಲ ಸ್ವಾಮಿ ಬ್ರಹ್ಮ ರಥೋತ್ಸವವು ಅಪಾರ ಭಕ್ತರ ಸಮ್ಮುಖದಲ್ಲಿ ಸಂಭ್ರಮ ಸಡಗರದಿಂದ ಅದ್ದೂರಿಯಾಗಿ ನಡೆಯಿತು. ಈ ಭಾಗದ ಜನತೆಯ ಆರಾಧ್ಯ ದೈವ ಎಂದು ಹೇಳಲಾಗುವ ಶ್ರೀ ವೇಣುಗೋಪಾಲ ಸ್ವಾಮಿ ದೇವರ ರಥೋತ್ಸವ ಕಾರ್ಯ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ರಥೋತ್ಸವದ ಹಿನ್ನೆಲೆಯಲ್ಲಿ ವೇಣುಗೋಪಾಲ ಸ್ವಾಮಿ ದೇವರಿಗೆ ವಿಶೇಷ ಹೂವಿನ ಅಲಂಕಾರ, ಅಭಿಷೇಕ, ಹೋಮ, ಹವನ ಸೇರಿದಂತೆ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಿತು. ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಬೆಳಿಗ್ಗೆ 11 ಗಂಟೆಗೆ ದೇವಾಲಯದ ಟ್ರಸ್ಟ್ನವರು ಶ್ರೀ ವೇಣುಗೋಪಾಲ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಬ್ರಹ್ಮ ರಥೋತ್ಸವಕ್ಕೆ ಅಧಿಕೃತವಾಗಿ ಚಾಲನೆ ನೀಡಿದರು. ಉಲವಡಿ ಸುತ್ತಮುತ್ತಲಿನ ಗ್ರಾಮಗಳ ಭಕ್ತಾದಿಗಳು ಬೆಳಗ್ಗೆಯಿಂದಲೇ ದೇವಾಲಯಕ್ಕೆ ಆಗಮಿಸಿ ದೇವರ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವರ ದರ್ಶನ ಪಡೆದು ಪುನೀತರಾದರು. ಗ್ರಾಮಸ್ಥರ ಸಹಕಾರದಿಂದ ಬ್ರಹ್ಮ ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದ ಭಕ್ತರಿಗೆ ಅನ್ನದಾಸೋಹ, ಪಾನಕ, ಹೆಸರು ಬೇಳೆಯನ್ನ ವಿತರಣೆ ಮಾಡಲಾಯಿತು. ರಥೋತ್ಸವ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸರು ಸೂಕ್ತ ಪೊಲೀಸ್ ಬಂದೋಬಸ್ತನ್ನು ಮಾಡಿದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ದೇವನಹಳ್ಳಿ ಪಟ್ಟಣದ ಸಮೀಪದಲ್ಲಿರುವ ಹೊಸ ಕುರುಬರಕುಂಟೆ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇಗುಲದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಭಕ್ತ ಮಂಡಳಿ ವತಿಯಿಂದ ಕಾಮನ ಪೌರ್ಣಮಿ ಮಹೋತ್ಸವ ನಡೆಯಿತು. ದೇವನಹಳ್ಳಿ ಪಟ್ಟಣದ ಕುರುಬರಕುಂಟೆ ಗ್ರಾಮದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಆವರಣದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೈವ ದರ್ಶನವನ್ನು ಪಡೆದರು. ಅನಾದಿ ಕಾಲದಿಂದಲೂ ನೆಲೆಸಿ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾ ಬಂದಿರುವ ಸ್ವಾಮಿಗೆ ವಿಶೇಷ ಪೂಜೆಯನ್ನು ಕಾಮನ ಪೌರ್ಣಮಿ ದಿನದಂದು ಆಚರಿಸಲಾಗುತ್ತದೆ. ವಿಶೇಷವಾಗಿ ಸ್ವಾಮಿಗೆ ಸುಪ್ರಭಾತದ ಸೇವೆ, ಪಂಚಾಮೃತ ಅಭಿಷೇಕ, ಸೋಪಾನ, ಮಹಾ ಮಂಗಳಾರತಿ ಮತ್ತು ಅನ್ನ ಸಂತರ್ಪಣೆ ವಿನಿಯೋಗವನ್ನು ಏರ್ಪಡಿಸಲಾಗಿತ್ತು. ದೇವಾಲಯದ ಮುಂಭಾಗದಲ್ಲಿ ಆಕರ್ಷಕ ಕಲ್ಯಾಣಿ ಸಹ ಮಾಡಲಾಗಿದೆ. ಸುತ್ತಮುತ್ತಲಿನ ಗ್ರಾಮಗಳು ಸೇರಿದಂತೆ ನಗರ ಪ್ರದೇಶದ ಭಕ್ತರು ಆಗಮಿಸಿ ಸ್ವಾಮಿ ಪೂಜೆಯಲ್ಲಿ ತೊಡಗಿಕೊಂಡಿದ್ದಾರೆ ಎಂದು ದೇವಾಲಯ ಸಮಿತಿಯ ಲಕ್ಷ್ಮೀನಾರಾಯಣ ತಿಳಿಸಿದರು. ಅನಾದಿ ಕಾಲದಿಂದಲೂ ಇಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ನೆಲೆಸಿ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಂಡು ಬರ್ತಿದ್ದಾರೆ. ಪ್ರತಿ ವರ್ಷವೂ ಕಾಮನ ಪೌರ್ಣಮಿ ಎಂದು ವಿಶೇಷ ಹಬ್ಬವಾಗಿ ಆಚರಿಸ್ತೇವೆ. ಅದೇ ರೀತಿ ಈ ವರ್ಷವೂ ಕಾಮನ ಪೌರ್ಣಮಿ ಹಬ್ಬವನ್ನು ಆಚರಿಸುತ್ತೇವೆ. ಸದಾ ಇದೇ ರೀತಿ ಭಕ್ತಾದಿಗಳು ಭಗವತ್ ಪ್ರೇರಣೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ಭಗವಂತ ಸುಮಾರು ಒಂದು 10,000 ಜನಕ್ಕೆ ಪ್ರಸಾದಗಳನ್ನು ಮಾಡಿಸ್ತೇವೆ. ಅನ್ನದಾಸೋಹ ಇರುತ್ತದೆ. ಇದೇ ರೀತಿ ವರ್ಷವೂ ನಡೆಯುತ್ತಿರುತ್ತದೆ. ಇದು ನಮ್ಮ ಗ್ರಾಮಾಂತರ ಮತ್ತು ಸುತ್ತಮುತ್ತಲು ಹೊರಗಡೆ ಸುಮಾರು 200 ಕಿಲೋಮೀಟರ್ ದೂರದಿಂದಲೂ ಭಕ್ತಾದಿಗಳು ಆಗಮಿಸ್ತಿದ್ದಾರೆ. ಭಗವಂತನ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ನೂತನವಾಗಿ ಭಗವತ್ ಪ್ರೇರಣೆಯಂತೆ ಕಲ್ಯಾಣಿಯನ್ನು ಮಾಡಿಸಿ ಇದೇ ಕಾಮನ ಪೌರ್ಣಮಿ ಹಿಂದಿನ ದಿನ ಅನಾವರಣಗೊಂಡಿದೆ. ಭಗವಂತನ ದೇವಾಲಯದ ಮುಂದೆ ಕಲ್ಯಾಣಿ ಇದ್ದು ಇನ್ನು ಆಕರ್ಷಣೆಯನ್ನು ಬೀರ್ತಿದೆ. ಭಗವಂತ ಇಲ್ಲಿ ಬಂದ ಭಕ್ತಾದಿಗಳಿಗೆ ಕಷ್ಟ ಕಾರ್ಪಣ್ಯಗಳನ್ನು
ಕಮ್ಮಿ ಮಾಡ್ತಾ ಅವರ ಇಷ್ಟಾರ್ಥಗಳನ್ನು ಈಡೇರಿಸಿಕೊಂಡು ಬರ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ದೇವಾಲಯದ ಅರ್ಚಕರು, ಭಜನೆ ತಂಡದವರು, ಹೊಸ ಕುರುಬರ ಕುಂಟೆ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಭಕ್ತರು ಇದ್ದರು. ಐದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಕೋಲಾರ ನಗರದ ಡಾಲರ್ಸ್ ಕಾಲೋನಿ ಎಂದೇ ಖ್ಯಾತಿ ಪಡೆದಿರುವ ಬೈರೇಗೌಡ ನಗರದ ಬಡಾವಣೆ ಸೇರಿದಂತೆ ಸುತ್ತಮುತ್ತಲಿನ ವಾರ್ಡ್ನ ನಿವಾಸಿಗಳಿಗೆ ಯುಜಿಡಿ ದುರ್ವಾಸನೆ ಸಮಸ್ಯೆ ಎದುರಾಗಿದೆ. ಕೋಲಾರಮ್ಮ ಕೆರೆಗೆ ಹರಿಯುವ ರಾಜಕಾಲುವೆಯಲ್ಲಿ ಯುಜಿಡಿ ಸೇರಿಕೊಂಡು ದುರ್ವಾಸನೆಯಿಂದ ಕನಕನಪಾಳ್ಯ ಹಾಗೂ ಬೈರೇಗೌಡ ಬಡಾವಣೆಯ ನಿವಾಸಿಗಳಿಗೆ ನರಕಯಾತನೆ ಸೃಷ್ಟಿಯಾಗಿದೆ. ಕಳೆದ 2 ತಿಂಗಳಿನಿಂದ ಆರ್ಟಿಒ ಕಚೇರಿಯಿಂದ ಬೈರೇಗೌಡ ನಗರದ ರಾಜಕಾಲುವೆಯ ಮೂಲಕ ಕೋಲಾರಮ್ಮ ಕೆರೆಗೆ ಹರಿಯುವ ರಾಜಕಾಲುವೆಯಲ್ಲಿ ಯುಜಿಡಿ ಸೇರಿಕೊಂಡು ದುರ್ವಾಸನೆಯಿಂದ ಕನಕನಪಾಳ್ಯ ಹಾಗೂ ಬೈರೇಗೌಡ ಬಡಾವಣೆಯ ನಿವಾಸಿಗಳಿಗೆ ನರಕಯಾತನೆ ಸೃಷ್ಟಿಯಾಗಿದೆ. ಈ ಸಂದರ್ಭದಲ್ಲಿ ಬೈರೇಗೌಡ ಬಡಾವಣೆಯ ಸ್ಥಳೀಯ ನಿವಾಸಿ ವಿ ಮುನಿರಾಜು ಮಾತನಾಡಿ, ಕೋಲಾರ ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ಹಾಗೂ ನಗರಸಭೆ ಪೌರಾಯುಕ್ತ ನವೀನ್ ಚಂದ್ರ ಅವರಿಗೂ ಸೇರಿದಂತೆ ಸುಮಾರು ಬಾರಿ ರಾಜಕಾಲುವೆಯಲ್ಲಿ ಯುಜಿಡಿ ನೀರಿನ ದುರ್ವಾಸನೆ ಸಮಸ್ಯೆಯನ್ನು ಬಗೆಹರಿಸುವಂತೆ ಮನವಿ ಮಾಡಿದ್ರೂ ಪ್ರಯೋಜನವಾಗಿಲ್ಲ. ಕಾಲುವೆಯಲ್ಲಿ ಕೊಳಚೆ ನೀರು ನಿಂತು ಕೆಟ್ಟ ವಾಸನೆ ಹಾಗೂ ಸೊಳ್ಳೆಗಳ ಹಾವಳಿ ಹೆಚ್ಚಾಗಿ ಅನಾರೋಗ್ಯವಂತರಾಗುವ ಮೊದಲೇ ಜಿಲ್ಲಾಡಳಿತ ಅಗತ್ಯ ಕ್ರಮ ಕೈಗೊಳ್ಳಬೇಕು. ಇದರ ಜೊತೆಯಲ್ಲೇ ಯುಜಿಡಿ ಸಮಸ್ಯೆ ಹಾಗೂ ನಗರದ ಆರ್ಟಿಒ ರಾಜಕಾಲುವೆಯಲ್ಲಿ ಬೆಳೆದಿರುವ ಗಿಡಗಂಟೆಗಳನ್ನು ಸ್ವಚ್ಛಗೊಳಿಸುವ ಮೂಲಕ ಸಮಸ್ಯೆ ಎದುರಿಸುತ್ತಿರುವ ನಿವಾಸಿಗಳಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಒತ್ತಾಯಿಸಿದರು. ಕಮಿಷನರ್ಗೂ ಸಹ ನಾನು ಮನವಿ ಮಾಡಿದ್ನಿ, ನಗರಸಭೆಯವರು ಮಾಡ್ತೀನಿ, ಇನ್ಯಾರಿಗೆ ಮನವಿ ಮಾಡಬೇಕು ಏನಂತ ಗೊತ್ತಾಗ್ತಾಯಿಲ್ಲ. ಈಗಲಾದ್ರೂ ಜಿಲ್ಲಾ ಆಡಳಿತ ಮತ್ತು ನಗರಸಭೆಯವ್ರನ್ನ ಮತ್ತು ಸಣ್ಣ ನೀರಾವರಿ ಇದಕ್ಕೆ ಸಂಬಂಧಪಡ್ತದೆ ಅಂತ ಅಂದರು. ಇದನ್ನು ಯಾರೇ ಜಿಲ್ಲಾಡಳಿತ ಆಗಲಿ ನಗರಸಭೆ ಆಗಲಿ ಇದನ್ನು ಯಾರು ಸಂಬಂಧಪಡ್ತಾರೋ ಅವ್ರಿಗೆ ಸೂಚನೆಗಳು ಕೊಟ್ಟು ಇಮ್ಮಿಡಿಯೇಟಾಗಿ ಇದನ್ನು ಯುಜಿಡಿ ಏನು ಎಲ್ಲಿ ಆಗ್ತಾಯಿದೆ, ಎಲ್ಲಿ ಬ್ಲಾಕ್ ಆಗೈತೆ, ಎಲ್ಲಿ ಓಪನ್ ಆಗೈತೆ, ಎಲ್ಲಿ ಒಡೆದೋಗೈತಿ ಪೈಪ್ಲೈನ್ಸ್ ಎಲ್ಲ ಇದನ್ನೆಲ್ಲ ಪರಿಶೀಲನೆ ಮಾಡಿ ಫಸ್ಟ್ ಇದನ್ನು ಕ್ರಮ ತಗೊಬೇಕಂತ ಮನವಿ ಮಾಡ್ತಾ ಇದ್ದೀನಿ. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಮಂಚೇನಹಳ್ಳಿ ತಾಲೂಕಿನ ಬಾಲರೆಡ್ಡಿಹಳ್ಳಿ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮ ರಥೋತ್ಸವವು ಸಹಸ್ರಾರು ಮಂದಿ ಭಕ್ತಾದಿಗಳ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನೆರವೇರಿತು. ಬಾಲರೆಡ್ಡಿಹಳ್ಳಿಯಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮ ರಥೋತ್ಸವ ಅದ್ದೂರಿಯಾಗಿ ಜರುಗಿತು. ನೂರಾರು ಭಕ್ತರು ಬ್ರಹ್ಮ ರಥೋತ್ಸವದಲ್ಲಿ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಹಿರಿಯ ಅರ್ಚಕರು ಮಾತನಾಡಿ, ಬಾಲರೆಡ್ಡಿಹಳ್ಳಿ ದೇವಾಲಯವು ಸುಮಾರು 500-600 ವರ್ಷಗಳ ಪುರಾತನ ದೇಗುಲವಾಗಿದ್ದು, ಈ ದೇವಾಲಯಕ್ಕೆ ಕರ್ನಾಟಕ, ಆಂಧ್ರ, ತಮಿಳುನಾಡು ಸೇರಿದಂತೆ ಹಲವು ಪ್ರದೇಶಗಳ ಭಕ್ತಾದಿಗಳು ಆಗಮಿಸುತ್ತಾರೆಂದು ತಿಳಿಸಿದರು. ಬ್ರಹ್ಮ ರಥೋತ್ಸವಕ್ಕೆ ಆಗಮಿಸಿದ್ದ ಭಕ್ತಾದಿ ಸುಮಾ ಮಾತನಾಡಿ, ನಾವು ಸುಮಾರು 10 ವರ್ಷಗಳಿಂದ ಈ ದೇವಾಲಯಕ್ಕೆ ಆಗಮಿಸುತ್ತಿದ್ದೇವೆ. ನಮಗೆಲ್ಲವೂ ಸಹ ಒಳ್ಳೆಯದೇ ಆಗಿದೆ. ಅದೇ ರೀತಿ ಪ್ರತಿ ವರ್ಷವೂ ಸಹ ಇಲ್ಲಿಗೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬರುತ್ತಾರೆ. ಆದರೆ ಈ ಬಾರಿ ಗ್ರಹಣ ಇರುವ ಕಾರಣ ಕೊಂಚ ಕಡಿಮೆ ಆಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ನಾವೊಂದು 10 ವರ್ಷದಿಂದ ಬರ್ತೀವಿ ಇಲ್ಲಿ ಪೂಜೆಗೆ, ತೇರು ಎಳೆಯೋ ಟೈಮಾಗೆ ಚೆನ್ನಾಗಿ ನಮಗೆ ದೇವರನ್ನ ಅನುಕೂಲ ಮಾಡೈತೆ. ಅಂದರೆ ಈಗಿಂತ ಸ್ವಲ್ಪ ಜನ ಕಡಿಮೆ ಇದ್ದಾರೆ ಗ್ರಹಣದಿಂದ. ಆದರೂ ಇಲ್ಲಿ ಬಂದವರೆಲ್ಲ ಒಳ್ಳೇದಾಗುತ್ತೆ. ನರಸಿಂಹಸ್ವಾಮಿ ಒಳ್ಳೇದು ಮಾಡಲಿ ಎಲ್ಲರಿಗೂ. ಇನ್ನು ಬ್ರಹ್ಮ ರಥೋತ್ಸವಕ್ಕೆ ಆಗಮಿಸಿದ್ದ ಸಹಸ್ರಾರು ಮಂದಿ ಭಕ್ತಾದಿಗಳು ತೇರಿಗೆ ಬಾಳೆಹಣ್ಣು ಹಾಕಿ ತಮ್ಮ ತಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಂಡ್ರು. ತೀರ್ಥ ಅಭಿಷೇಕದ ಜೊತೆಗೆ ಪ್ರಸಾದ ಸ್ವೀಕರಿಸಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಕೃಪೆಗೆ ಪಾತ್ರರಾದರು. ಪೊಶೆಟ್ಟಿಹಳ್ಳಿ, ಚೇತನ್ ಪಿವಿ, ಈ ನ್ಯೂಸ್ ಟಿವಿ, ಮಂಚೇನಹಳ್ಳಿ. 800 ವರ್ಷಗಳ ಸುದೀರ್ಘ ಐತಿಹ್ಯವಿರುವ ಸುಕ್ಷೇತ್ರ ಚಿಕ್ಕನಹಳ್ಳಿ ಗ್ರಾಮದ ಶ್ರೀ ಸಿದ್ದರಾಮೇಶ್ವರ ಸ್ವಾಮಿಯ ಬ್ರಹ್ಮ ರಥೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನೆರವೇರಿತು. ಮೂಲ ದೈವ ವಿಗ್ರಹಕ್ಕೆ ಭಕ್ತರಾದ ವಿನಯ್ ಮತ್ತು ತಂಡದವರು ತರಕಾರಿ ಅಲಂಕಾರ ಕೈಗೊಂಡಿದ್ದು ಅತಿ ವಿಶೇಷವಾಗಿತ್ತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಹೋಬಳಿಯ ಚಿಕ್ಕನಹಳ್ಳಿ ಗ್ರಾಮದ ಪುರಾಣ ಪ್ರಸಿದ್ಧ ಶ್ರೀ ಸಿದ್ದರಾಮೇಶ್ವರ ಸ್ವಾಮಿ ಬ್ರಹ್ಮ ರಥೋತ್ಸವ ಸಂಪನ್ನವಾಯಿತು. ಮೂಲ ದೈವವನ್ನು ತರಕಾರಿಗಳಲ್ಲಿ ಅಲಂಕಾರ ಮಾಡಿದ್ದು ಭಕ್ತರನ್ನು ಮನಸೂರೆಗೊಂಡಿತು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ಪರಂಪರೆ ಸಾಹಿತ್ಯ ಸಂಘದ ವತಿಯಿಂದ ಜಾನಪದ ಉತ್ಸವವನ್ನು ಆಚರಿಸಿದ್ರು. ಸ್ಥಳೀಯ ಜಾನಪದ ಗಾಯಕರಿಗೆ ಅವಕಾಶವನ್ನು ನೀಡಿ ಪ್ರೋತ್ಸಾಹಿಸಲಾಯಿತು.
ರಥೋತ್ಸವಕ್ಕೆ ಆಗಮಿಸಿದ ಸಾವಿರಾರು ಭಕ್ತರಿಗೆ ಸುಮಾರು 25ಕ್ಕೂ ಅಧಿಕ ಕೊಪ್ಪಲುಗಳ ಮುಖಾಂತರ ಬೇಸಿಗೆಯ ದಾಹ ತಣಿಸಲು ಹೆಸರುಬೇಳೆ ಕೋಸಂಬರಿ, ಪಾನಕ, ಮಜ್ಜಿಗೆ, ಅನ್ನದಾಸೋಹ ಏರ್ಪಡಿಸಿ ತಮ್ಮ ಹರಕೆ ತೀರಿಸಿದ್ರು. ತರಕಾರಿ ಅಲಂಕಾರ ಮಾಡಿದ್ದ ವಿನಯ್ ಮಾತನಾಡಿ, ಪ್ರತಿ ವರ್ಷವೂ ಒಂದೊಂದು ಅಲಂಕಾರವನ್ನು ಶ್ರೀ ಸಿದ್ದರಾಮೇಶ್ವರ ಸ್ವಾಮಿಗೆ ಕೈಗೊಳ್ಳುವುದು ವಾಡಿಕೆ. ಈ ಬಾರಿ ತರಕಾರಿ ಅಲಂಕಾರ ಕೈಗೊಂಡಿದ್ದೇವೆ. ಕಳೆದ ವರ್ಷ ಹಣ್ಣಿನ ಅಲಂಕಾರ ಮಾಡಿದ್ದೆವು. ಮುಂದಿನ ವರ್ಷ ಇನ್ನು ವಿಭಿನ್ನ ಅಲಂಕಾರ ಮಾಡಬೇಕು ಎನ್ನುವ ಉದ್ದೇಶವಿದೆ. ಭಕ್ತರಿಂದ ಈ ಅಲಂಕಾರಗಳಿಂದ ಉತ್ತಮ ಸ್ಪಂದನೆ ಇದೆ ಎಂದರು. ಅಂತ ಅಂದ್ರೆ ತರಕಾರಿ ಅಲಂಕಾರ ಮಾಡ್ಸೋಣ ಅಂತ ಒಂದು ಯೋಚನೆ ಬಂತು. ಸೊ ನಾನು ನನ್ನ ತಂದೆಯವ್ರು ಸೇರ್ಕೊಂಡು ತರಕಾರಿ ಅಲಂಕಾರ ಮಾಡ್ಸೋದು ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡಿ ಮಾಡ್ಸಿದೀವಿ. ಸೊ ಜನ ಅಭಿಪ್ರಾಯ ಎಲ್ಲ ಏನ್ ಹೇಳ್ತಿದ್ದಾರೆ ಅಂದ್ರೆ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಸರ್, ಹೋದ ವರ್ಷ ಹಣ್ಣಿನ ಅಲಂಕಾರಕ್ಕೆ ಏನೋ ಒಂದು ಜನ ಹೇಗ್ ಸ್ಪಂದಿಸಿದ್ರು, ಅವ್ರು ಇಷ್ಟಪಟ್ಟಿದ್ರು, ಈ ವರ್ಷನೂ ಕೂಡ ಅದೇ ತರ ತರಕಾರಿ ಅಲಂಕಾರಕ್ಕೂ ಎಲ್ಲಾರನ್ನು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಸರ್. ಸೊ ಇದೇ ರೀತಿನೇ ಇದು 2ನೇ ವರ್ಷ ಆಯ್ತು. ನಾನು ಹೋದ ವರ್ಷ ಹೇಳಿದಂಗೆ ಮುಂದಿನ ವರ್ಷನೂ ಕೂಡ ಒಂದು ವಿಶೇಷವಾದಂತಹ ಒಂದು ಅಲಂಕಾರನ ಮಾಡಿಸ್ತೀವಿ. ಅದು ಯಾವ್ದು ಅಂತ ಅವಾಗ ದೇವ್ರು ಯಾವ್ದು ಮನ್ಸಿಗೆ ಕೊಡ್ತಾನೋ ಅದು ಮಾಡ್ಸೋಣ ಅಂತ ಅನ್ಕೊಂಡಿದೀವಿ ಸರ್. ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಜಿ ಗಂಗರಾಜು, ಖಜಾಂಚಿ ಸಿಎನ್ ಗಿರೀಶ್, ಉಪಾಧ್ಯಕ್ಷ ಮೈಕೋ ಮಾರೇಗೌಡ, ಜಂಟಿ ಕಾರ್ಯದರ್ಶಿ ಸಿದ್ದರಾಮಯ್ಯ, ಗ್ರಾಮದ ಮುಖಂಡರಾದ ಪಟೇಲ್ ಜನಾರ್ದನ್, ವೀರಭದ್ರಯ್ಯ, ಮುನಿರಾಮೇಗೌಡರು, ವೆಂಕಟಚಲಯ್ಯ, ಶಶಿಧರ್, ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗವಹಿಸಿದ್ರು. ರಾಮ್ ಪ್ರಸಾದ್ ಕೆಆರ್, ಈ ನ್ಯೂಸ್ ಟಿವಿ, ನೆಲಮಂಗಲ. ವ್ಯಾಜ್ಯಗಳ ತ್ವರಿತ ಪರಿಷ್ಕಾರಕ್ಕೆ ಲೋಕ ಅದಾಲತ್ ಉತ್ತಮ ಅವಕಾಶ. ಕಕ್ಷಿದಾರರು ತಮ್ಮ ಸ್ವ ಇಚ್ಛೆಯಿಂದ ರಾಜಿ ಸಂಧಾನ ಮಾಡಿಕೊಳ್ಳುವುದರಿಂದ ಮಾನಸಿಕ ವೈಮನಸ್ಯಗಳಿಗೆ ಅವಕಾಶವಿರುವುದಿಲ್ಲ ಎಂದು ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಗಣೇಶ್ ತಿಳಿಸಿದರು. ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಗೌರಿಬಿದನೂರಿನ ನ್ಯಾಯಾಲಯದ ಆವರಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಗಣೇಶ್ ಮಾತನಾಡಿ, ಈ ತಿಂಗಳು 14ರಂದು ಶನಿವಾರ ಬೃಹತ್ ಲೋಕ ಅದಾಲತ್ ಹಮ್ಮಿಕೊಳ್ಳಲಾಗಿದೆ. ಗೌರಿಬಿದನೂರು 3 ನ್ಯಾಯಾಲಯಗಳಲ್ಲಿ ಸುಮಾರು 8,417 ಪ್ರಕರಣಗಳು ಉಳಿದಿವೆ. ಈ ಲೋಕ ಅದಾಲತ್ನಲ್ಲಿ ಗಂಭೀರ ಕ್ರಿಮಿನಲ್ ಪ್ರಕರಣಗಳನ್ನು ಹೊರತುಪಡಿಸಿ ಎಲ್ಲ ಪ್ರಕರಣಗಳು ರಾಜಿ ಸಂಧಾನದ ಮೂಲಕ ಶುಲ್ಕವಿಲ್ಲದೆ ಪರಿಷ್ಕರಿಸಿಕೊಳ್ಳಬಹುದು. ಇದರಿಂದ ಕಕ್ಷಿದಾರರಿಗೆ ನ್ಯಾಯಾಲಯಕ್ಕೆ ಅಲೆದಾಡುವ ಸಮಸ್ಯೆ ಇರುವುದಿಲ್ಲ. ಹಣ, ಕಾಲ ಉಳಿತಾಯವಾಗುತ್ತದೆ. ಪ್ರಕರಣಗಳು ತ್ವರಿತವಾಗಿ, ವೇಗವಾಗಿ ಪರಿಷ್ಕಾರವಾಗುತ್ತದೆ. ನ್ಯಾಯಾಲಯಗಳಿಗೆ ಭಾರ ಕಡಿಮೆ ಆಗುತ್ತದೆ. ಖಾಸಗಿ ಸಾಲ, ಬ್ಯಾಂಕ್ ಸಾಲ, ವಾಹನ ಅಪಘಾತ, ಕುಟುಂಬ ಕಲಹಗಳು, ಕಾರ್ಮಿಕ ಪ್ರಕರಣಗಳು, ಚೆಕ್ ಬೌನ್ಸ್ ಕೇಸುಗಳು ಮುಂತಾದ ಎಲ್ಲ ಪ್ರಕರಣಗಳು ರಾಜಿ ಮಾಡಿಕೊಳ್ಳಬಹುದು. ಒಂದು ಬಾರಿ ರಾಜಿ ಸಂಧಾನವಾದ ಬಳಿಕ ಮೇಲಿನ ನ್ಯಾಯಾಲಯಗಳಿಗೆ ಅಪೀಲ್ ಹೋಗಲು ಅವಕಾಶವಿರುವುದಿಲ್ಲ ಎಂದು ತಿಳಿಸಿದರು. ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ನಮ್ಮ ನ್ಯಾಯಾಲಯದ ಆವರಣದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ಗೌರಿಬಿದನೂರು ಇರುತ್ತೆ, ಓಪನ್ ಇರುತ್ತೆ. ಎಲ್ಲರೂ ಬಂದು ಇನ್ಫಾರ್ಮೇಷನನ್ನು ಪಡ್ಕೋಬಹುದು. ದಿನಾಂಕ 14/3/2026 ನಡೆಯುವಂಥ ಬೃಹತ್ ಲೋಕ ಅದಾಲತ್ನಲ್ಲಿ ಪಾಲ್ಗೊಂಡು ತಮ್ಮ ಪ್ರಕರಣಗಳನ್ನು ಬಗೆಹರಿಸಿಕೊಂಡು ಸಂತೋಷದಿಂದ ಬದುಕಬೇಕು ಅಂತ ಹೇಳ್ತಾ, ಆ ಬದುಕನ್ನು ಕಲ್ಪಿಸಿಕೊಡ್ಲಿಕ್ಕೆ ನಾವು ನ್ಯಾಯಾಲಯದ ವತಿಯಿಂದ 3 ನ್ಯಾಯಾಧೀಶರು, ವಕೀಲರು, ಸಂಘ ಮತ್ತು ನಮ್ಮ ನ್ಯಾಯಾಂಗದ ಸಿಬ್ಬಂದಿ ವರ್ಗ ತಯಾರಿದ್ದೇವೆ ಅಂತ ಹೇಳ್ತಾ ಮುಗಿಸ್ತಾ ಇದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಇವರೊಂದಿಗೆ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಗೀತಾ ಕುಂಬಾರ್, ಹೆಚ್ಚುವರಿ ನ್ಯಾಯಾಧೀಶರಾದ ಪುಷ್ಪಾ ಡಿ ಅವರು ಇದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಯತೀಂದ್ರರ ತತ್ವ ಸಿದ್ಧಾಂತವನ್ನು ಕೇವಲ ಜಯಂತಿಗೆ ಸೀಮಿತವಾಗಿಸದೆ ಪ್ರತಿದಿನ ಅವರ ಆಧ್ಯಾತ್ಮಿಕ ಜೀವನದ ಆದರ್ಶಗಳನ್ನು ಪಾಲಿಸಬೇಕು ಎಂದು ತಹಸೀಲ್ದಾರ್ ಕೆಎಂ ಅರವಿಂದ್ ತಿಳಿಸಿದರು. ಗೌರಿಬಿದನೂರು ಪಟ್ಟಣದ ತಾಲೂಕು ಆಡಳಿತ ಸೌಧದಲ್ಲಿ ಭಕ್ತಿ ಪೂರ್ವಕವಾಗಿ ಕೈವಾರ ತಾತಯ್ಯನವರ ಜಯಂತಿಯನ್ನು ಆಚರಿಸಲಾಯಿತು. ಸದ್ಗುರು ತಾತಯ್ಯನವರ ಭಾವಚಿತ್ರಕ್ಕೆ ತಹಸೀಲ್ದಾರ್ ಕೆಎಂ ಅರವಿಂದ್ ರವರು ಪುಷ್ಪ ನಮನ ಮಾಡಿ ಮಾತನಾಡಿ, ಕೈವಾರ ತಾತಯ್ಯನವರು ಜಾತಿ, ಕುಲ, ಮತ ಭೇದ ಭಾವವಿಲ್ಲದೆ ಸಮಾಜದಲ್ಲಿ ಸಮಾನತೆಯನ್ನು ತರಬೇಕೆಂದು ಶ್ರಮಿಸಿದವರು. ಯತೀಂದ್ರರ ತತ್ವ ಸಿದ್ಧಾಂತವನ್ನು ಕೇವಲ ಜಯಂತಿಗೆ ಸೀಮಿತವಾಗದೆ ನಾವುಗಳು ಪ್ರತಿದಿನ ಅವರ ಆಧ್ಯಾತ್ಮಿಕ ಜೀವನದ ಆದರ್ಶಗಳನ್ನು ಪಾಲಿಸಬೇಕು. ಅದೇ ರೀತಿಯಾಗಿ ಮಾರ್ಚ್ 14ರಂದು ಕೈವಾರ ತಾತಯ್ಯನವರ 300ನೇ ಜಯಂತ್ಯೋತ್ಸವವನ್ನು ಸಮಾಜದ ಎಲ್ಲ ಸಮುದಾಯದವರು ಒಗ್ಗೂಡಿ ಪಟ್ಟಣದಲ್ಲಿ ವಿಜೃಂಭಣೆಯಿಂದ ಆಚರಿಸಲು ಕರೆ ನೀಡಿದರು. ನಮಸ್ಕಾರ. ಇವತ್ತಿನ ದಿನ ವಿಶೇಷವಾದ ದಿನ, ಕೈವಾರ ತಾತಯ್ಯವರ ಜಯಂತಿ. ಅದರಲ್ಲೂ 300ನೇ ಜಯಂತಿ ಆಗಿರೋದು ವಿಶೇಷ. ಇದರಲ್ಲಿ 1726ರಿಂದ ಈಗ 2026ನೇ ವರ್ಷ 300ನೇ ವರ್ಷದ
ಜಯಂತ್ಯೋತ್ಸವನ ಆಚರಣೆ ಮಾಡ್ತಿದ್ದೀವಿ. ಇದೇ 4ನೇ ತಾರೀಕು ವಿಜೃಂಭಣೆಯಿಂದ ಗೌರಿಬಿದನೂರು ತಾಲೂಕಲ್ಲಿ ಕೈವಾರ ತಾತೆಯವ್ರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಮುಖ್ಯ ಭಾಷಣಕಾರರಾಗಿ ಆಗಮಿಸಿದ್ದ ತೀರ್ಥಶಾಲೆಯ ಅಧ್ಯಕ್ಷರಾದ ಪ್ರೊಫೆಸರ್ ಕೆವಿ ಪ್ರಕಾಶ್ ಮಾತನಾಡಿ, ಕೈವಾರ ತಾತಯ್ಯನವರು ದ್ವಿಭಾಷಕ ಕವಿಯಾಗಿ ಕನ್ನಡ ಮತ್ತು ತೆಲುಗು ಭಾಷೆಯಲ್ಲಿ ಸುಮಾರು 167 ಕೀರ್ತನೆಗಳನ್ನು ಮತ್ತು ಇತರೆ ಕೃತಿರತ್ನಗಳನ್ನು ಸಂರಚನೆ ಮಾಡಿ ಸಾಹಿತ್ಯಕ್ಕೆ ವಿಶೇಷ ಕೊಡುಗೆಯನ್ನು ನೀಡಿರುತ್ತಾರೆ. ವಿಗ್ರಹಾರಾಧನೆಯನ್ನು ಖಂಡಿಸಿ ಮೌಢ್ಯದ ಆಚರಣೆಗಳನ್ನು ತೊಲಗಿಸಬೇಕೆಂದು ಪ್ರಯತ್ನ ಪಟ್ಟ ಶ್ರೇಷ್ಠ ಸಾಧಕ ಯೋಗಿ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ನಗರಸಭಾ ಮಾಜಿ ಸದಸ್ಯರಾದ ವಿ ರಮೇಶ್, ಮಾರ್ಕೆಟ್ ಮೋಹನ್, ಕೆಎಸ್ ಅನಂತರಾಜು, ಸಮುದಾಯದ ಮುಖಂಡರಾದ ಜಿಎಲ್ ಅಶ್ವತ್ಥನಾರಾಯಣ, ವಿ ರವೀಂದ್ರನಾಥ, ಎಚ್ ವಿ ವೆಂಕಟೇಶ್, ಜಿಎ ಪ್ರದೀಪ್, ವೆಂಕಟಾದ್ರಿ, ಗೌರಿ ಕಾಫಿ, ರಮೇಶ್ ಇನ್ನಿತರರು ಉಪಸ್ಥಿತರಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಇಂದು ಹೋಳಿ ಹುಣ್ಣಿಮೆ. ಎಲ್ಲ ಹಿಂದೂ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಪುರಸ್ಕಾರ ನಡೆದಿದೆ. ಇದೇ ದಿನ ಚಂದ್ರಗ್ರಹಣ ಹಿಡಿದಿದ್ದರಿಂದ ಎಲ್ಲ ದೇವಾಲಯಗಳಲ್ಲೂ ಮಧ್ಯಾಹ್ನ 2 ಗಂಟೆ ವೇಳೆಗೆ ಎಲ್ಲ ಧಾರ್ಮಿಕ ಕಾರ್ಯಗಳನ್ನು ಮುಗಿಸಿ ಬಾಗಿಲು ಬಂದ್ ಮಾಡಿದ್ರು. ಚಿಕ್ಕಬಳ್ಳಾಪುರ ತಾಲೂಕು ಜಾತವಾರ ಚನ್ನಕೇಶವ ಸ್ವಾಮಿ ದೇವಾಲಯದ 105ನೇ ಬ್ರಹ್ಮ ರಥೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ನಡೆಯಿತು. ಚಿಕ್ಕಬಳ್ಳಾಪುರ ತಾಲೂಕು ಜಾತವಾರ ಗ್ರಾಮದಲ್ಲಿ ನೆಲೆಸಿರುವ ಪುರಾಣ ಪ್ರಸಿದ್ಧ ಚನ್ನಕೇಶವ ಸ್ವಾಮಿ 105ನೇ ವಾರ್ಷಿಕೋತ್ಸವದ ಅಂಗವಾಗಿ ನಡೆದ ಬ್ರಹ್ಮರಥೋತ್ಸವಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ನೆರೆದಿದ್ದರು. ಹೋಳಿ ಹುಣ್ಣಿಮೆ ದಿನವಾದ ಇಂದು ವಿಶೇಷ ದಿನ. ಇದೇ ದಿನ ಚಂದ್ರಗ್ರಹಣವೂ ಬಂದಿದೆ. ಅದಕ್ಕಾಗಿ ಸಮಯಕ್ಕೆ ಸರಿಯಾಗಿ ರಥೋತ್ಸವ ಮುಗಿಸಿ ಭಕ್ತರ ಹರಕೆ ತೀರಿಸಿಕೊಳ್ಳಲು ಸಿದ್ಧತೆ ನಡೆಸಿಕೊಂಡಿದ್ದ ಪುರೋಹಿತರು ಬೆಳಿಗ್ಗೆ 11:30ಕ್ಕೆ ರಥೋತ್ಸವವನ್ನು ಪ್ರಾರಂಭಿಸಿ 1 ಗಂಟೆ ವೇಳೆಗೆ ಎಲ್ಲ ಪೂಜಾ ಕಾರ್ಯಕ್ರಮ, ಹೋಮ ಹವನ ಹಾಗೂ ಸಂಪ್ರದಾಯ ಕೆಲಸಗಳನ್ನು ಪೂರ್ಣಗೊಳಿಸಿ ಎಲ್ಲ ಭಕ್ತರು ಸಂತೋಷವಾಗಿ ದೇವರ ದರ್ಶನ, ರಥೋತ್ಸವದ ದರ್ಶನ ಪಡೆಯಲು ಅನುಕೂಲ ಮಾಡಿಕೊಟ್ಟರು. ಊರಿನ ರಾಜ ಬೀದಿಗಳಲ್ಲಿ ಸಾಗಿದ ರಥವು ಯಾವುದೇ ಅಡ್ಡಿ ಆತಂಕವಿಲ್ಲದೆ ಬಂದು ಗುಡಿ ಸೇರಿತು. ಪ್ರತೀಕವಾಗಿರತಕ್ಕಂತಹ ಈ ಒಂದು ಕ್ಷೇತ್ರ ಧೌಮ್ಯ ಮಹರ್ಷಿಗಳ ಕ್ಷೇತ್ರ ಎಂಬುದಾಗಿ, ಆದಿಕೇಶವ ಪೆರುಮಾಳ್ ಎಂಬುದಾಗಿ ಪ್ರಾಚೀನದ ಒಂದು ಕೇಶವರ ಸನ್ನಿಧಿ. ಇದನ್ನು 105 ವರ್ಷಗಳ ಹಿಂದೆ ನಮ್ಮ ಧರ್ಮಕರ್ತರಾಗಿರ್ತಕ್ಕಂತಹ ಮತ್ತು ಜೋಡಿದಾರರಾಗಿರ್ತಕ್ಕಂತಹ ಹಾಗೂ ನಮ್ಮ ಆಚಾರ್ಯರಾದಂತಹ ಒಡಹುನಂಬಿ ರಮ್ಯವರಾಚಾರ್ಯ ಸ್ವಾಮಿಗಳಿಂದ ಜೀರ್ಣೋದ್ಧಾರ ಮಾಡಲ್ಪಟ್ಟು ಇಂದು ನಡೆದ ಚನ್ನಕೇಶವ ಸ್ವಾಮಿ ಬ್ರಹ್ಮರಥೋತ್ಸವದಲ್ಲಿ ಜನಪ್ರತಿನಿಧಿಗಳು, ಅಪಾರ ಸಂಖ್ಯೆಯ ಭಕ್ತರು, ದೇವಾಲಯ ಸೇವಾಕರ್ತರು ಭಾಗವಹಿಸಿದ್ರು. ದರ್ಶನ ಪಡೆದು ಭಕ್ತರೆಲ್ಲರಿಗೂ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಕೆಎಸ್ ನಾರಾಯಣ ಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತಾಭ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಕದಿರೆ ಹುಣ್ಣಿಮೆ ಪ್ರಯುಕ್ತ ಸೋಮವಾರ ರಾತ್ರಿ ಗೌರಿಬಿದನೂರಿನ ಪಿನಾಕಿನಿ ನದಿ ದಡದಲ್ಲಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹರ ಕಲ್ಯಾಣೋತ್ಸವ ವೈಭವಯುತವಾಗಿ ನಡೆಯಿತು. ಮಂಗಳವಾರ ಮುಂಜಾನೆ ಸ್ವಾಮಿಗೆ ಪಂಚಾಮೃತಾಭಿಷೇಕ, ಹೂವಿನ ಅಲಂಕಾರ ಮಾಡಲಾಯಿತು. ತದನಂತರ ಪಲ್ಲಕ್ಕಿಯಲ್ಲಿ ಲಕ್ಷ್ಮೀ ನರಸಿಂಹರನ್ನು ನಗರದ ರಾಜ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ದೇವಾಲಯದಲ್ಲಿ ಧಾರ್ಮಿಕ ಕಾರ್ಯಗಳನ್ನು ಸುಬ್ರಹ್ಮಣ್ಯ ಶಾಸ್ತ್ರಿಗಳು, ಲಕ್ಷ್ಮೀನಾರಾಯಣ ಭಟ್, ಕೃಷ್ಣ ಸ್ವಾಮಿಗಳು ನೆರವೇರಿಸಿದ್ರು.
ಧರ್ಮಕರ್ತರಾದ ವೆಂಕಟಮ್ಮ ಲಕ್ಷ್ಮಮ್ಮನವರು 2 ದಿನ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದರು. ನೂರಾರು ಮಂದಿ ಭಕ್ತರಿಗೆ ತೀರ್ಥ ಪ್ರಸಾದ ವಿತರಣೆ ಮಾಡಲಾಯಿತು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಹೋಳಿ ಹುಣ್ಣಿಮೆ ಪ್ರಯುಕ್ತ ವಿಜೃಂಭಣೆಯಿಂದ ನೆರವೇರಿದ ಚಿಕ್ಕಕಾಡಿಗನಹಳ್ಳಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವ. ಚಿಕ್ಕಬಳ್ಳಾಪುರ ಎಲ್ಲ ರೀತಿಯಲ್ಲೂ ಪುಣ್ಯಕ್ಷೇತ್ರವಾಗಿದೆ. ಆನಂದ ಗುರೂಜಿ ಸಂತಸ. ಪ್ರವಾಸಕ್ಕೆಂದು ತೆರಳಿದ್ದ ವೈದ್ಯ ದಂಪತಿಗಳು ವಿಮಾನ ಹಾರಾಟ ಸ್ಥಗಿತಗೊಂಡು ದುಬೈನಲ್ಲೇ ಲಾಕ್. ಹುಟ್ಟೂರಿನಲ್ಲಿ ಎತ್ತವರ ಆತಂಕ. ಬೆಟ್ಟಗುಡ್ಡಗಳ ಮಧ್ಯೆ ಬೆಳದಿಂಗಳ ರಾತ್ರಿಯಲ್ಲಿ ತಿರುಮಲಾಪುರದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಅದ್ದೂರಿಯಾಗಿ ನಡೆದ ಬ್ರಹ್ಮೋತ್ಸವ. ಸರ್ಕಾರದ ಆದೇಶಗಳಿಗೆ ಕವಡೆ ಕಿಮ್ಮತ್ತು ನೀಡದೆ ಸ್ವತಂತ್ರ ಪೂರ್ವದ ನೋಟಿಫಿಕೇಶನ್ಗಳನ್ನು ಇಟ್ಟುಕೊಂಡು ಭೂಮಿ ಅರಣ್ಯಕ್ಕೆ ಸೇರಿದೆ ಎಂದು ರೈತರಿಗೆ ಕಿರುಕುಳ. ದೌರ್ಜನ್ಯ ಖಂಡಿಸಿ ರೈತರಿಂದ ಪ್ರತಿಭಟನೆ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.